ಬೇಜಾರಾಗಿ ಕೂತಿದ್ದ ಮಾಧವ್. ಅವನ ಅಂಗಡಿ ಖಾಲಿಯಾಗಿತ್ತು. ಗಜ್ಜುಭಾಯಿ ಜೊತೆಗೆ ತಾತನ ವರದಾನ ಕೂಡ ತಗೊಂಡ್ ಬಂದ. ಓವನ್ನಿಂದ ರೆಡಿಯಾಗಿತ್ತು ಬಿಸಿ ಬಿಸಿ ತಾಜಾ ತಾಜಾ ಪರಾಠ. ಮಾರ್ಕೆಟಲ್ಲೆಲ್ಲ ಸುದ್ದಿ ಆಯ್ತು. ಎಲ್ಲ ನಷ್ಟ ಪರಿಹಾರ ಆಯ್ತು. ದುರಾಸೆಯಿಂದ ಚುನ್ನಿಲಾಲ್ ಮಷೀನ್ನ ಕದ್ದಾಗ ಕಲ್ಲಾಗಿದ್ದ ಪರಾಠ ಅವನಿಗೆ ಸರಿಯಾದ ಬುದ್ಧಿ ಕಲಿಸಿತ್ತು. ಹಳ್ಳಿಯ ಬೆಳಗು ಮಾರ್ಕೆಟಿಂದ ಶುರುವಾಗುತ್ತೆ. ಎಲ್ಲಾ ಕಡೆ ಜನಗಳು ಚಿಲಿಪಿಲಿಗುಡ್ತಾ ಇದ್ದಾರೆ. ಅಲ್ಲಿದ್ದವರೆಲ್ಲ ತಮಗೆ ಬೇಕಾದ ವಸ್ತುಗಳನ್ನ ಖರೀದಿಸ್ತಿದ್ದಾರೆ. ಪರಿಸರ ಎಲ್ಲ ತುಂಬಾ ಹೊಳಪಾಗಿ ಕಾಣ್ತಾ ಇದೆ. ಅದೇ ಮಾರ್ಕೆಟಲ್ಲಿ 2 ಅಂಗಡಿಗಳು ಒಂದಕ್ಕೊಂದು ಹತ್ತಿರದಲ್ಲೇ ಇದೆ. ಒಂದು ಮಾಧವನ ದೇಸಿ ಪರಾಠ ಅಂಗಡಿ, ಇನ್ನೊಂದು ಚುನ್ನಿಲಾಲನ ಮಾಡ್ರನ್ ಸ್ವೀಟ್ ಶಾಪ್. ಮಾಧವ್ ತನ್ನ ಅಂಗಡಿಯಲ್ಲಿ ಬೇಜಾರಾಗಿ ಕೂತಿರ್ತಾನೆ. ಅವನ ಅಂಗಡಿಗೆ ಯಾರು ವ್ಯಾಪಾರಕ್ಕೆ ಬರ್ತಿರಲ್ಲ. ಅವನು ಮಾಡಿದ ಪರಾಠ ಸುಮ್ಮನೆ ಹಾಗೆ ಕೂತಿದೆ. ಅದು ಯಾರನ್ನೋ ಕಾಯ್ತಿದ್ದ ಹಾಗೆ ಕಾಣ್ತಿದೆ. ಆದ್ರೆ ಇನ್ನೊಂದ್ ಕಡೆ ಚುನ್ನಿಲಾಲ್ ಅಂಗಡಿಯಲ್ಲಿ ಜನರ ಗುಂಪೆ ಸೇರಿದೆ. ಜನ ಅಲ್ಲಿ ಸ್ವೀಟ್ಗಳನ್ನ ಕೊಂಡ್ಕೋತಿದ್ದಾರೆ. ಮತ್ತವನ ವ್ಯಾಪಾರ ಚೆನ್ನಾಗಿ ನಡೀತಿದೆ. ಇದರಿಂದ ಚುನ್ನಿಲಾಲ್ಗೆ ಸಂತೋಷವಾಗಿದೆ. ಅದರ ಜೊತೆಗೆ ಮಾಧವ್ನ ಖಾಲಿ ಅಂಗಡಿ ನೋಡಿ ಇನ್ನೂ ಜಾಸ್ತಿ ಖುಷಿಯಾಗಿದೆ. ಅಯ್ಯೋ ದೇವ್ರೆ, ಇವತ್ತು ಕೂಡ ಯಾರೂ ಬರ್ಲೇ ಇಲ್ವಲ್ಲ. ಇದೇ ರೀತಿ ಯಾರೂ ಬರ್ಲಿಲ್ಲ ಅಂತಂದ್ರೆ ನಾನು ಅಂಗಡಿನ ಹೇಗ್ ನಡ್ಸೋದು? ಹಿಟ್ಟು ಹಾಳಾಗ್ತಾ ಇದೆ, ಮತ್ತೆ ಹಾಲೂನು ಹಾಳಾಗ್ತಿದೆ. ಆಗ ಇದ್ದಕ್ಕಿದ್ದಂಗೆ ಅಂಗಡಿಲಿದ್ದ ಎಲ್ಲಾ ಜನ ಒಂದೇ ಕಡೆ ನೋಡಕ್ಕೆ ಶುರು ಮಾಡ್ತಾರೆ. ಎಲ್ಲರ ಮುಖದ ಮೇಲೆ ಒಂದೇ ರೀತಿಯ ಭಾವನೆ ಇದೆ. ಅವರೆಲ್ಲ ಮನಸ್ಸಲ್ಲೇ ಯೋಚಿಸ್ತಿದ್ದಾರೆ, ಮತ್ತೆ ಬೇಡ. ಗಜ್ಜು ಅಣ್ಣ ಬಂದ್ಬಿಟ್ರ? ಇವನೇ ನಮ್ಮ ಗಜ್ಜು ಭಾಯ್. ಹಳ್ಳಿಯಲ್ಲಿ ತುಂಬಾ ಫೇಮಸ್. ನನ್ ಮಾತಿನ ಅರ್ಥ ಎಲ್ಲರಿಗಿಂತ ಜುಗಾಡು ಸದಸ್ಯ. ಗಜ್ಜು ಭಾಯ್ ಯಾವತ್ತೂ ಯಾವ ಕೆಲ್ಸನೂ ಸರಿಯಾಗಂತೂ ಮಾಡಿಲ್ಲ, ಆದ್ರೆ ಪ್ರಯತ್ನ ಖಂಡಿತ ಮಾಡ್ತಾನೆ. ನಮಸ್ಕಾರ ಗಜ್ಜು ಅಣ್ಣ, ಏನಿವತ್ತು ಹೊಳಿತಾ ಇದ್ದೀರಲ್ಲ? ನಾನ್ ಯಾವತ್ತು ಹೊಳಿತಾನೆ ಇರ್ತೀನಿ, ಖುಷಿ ಇರ್ಲಿ ಬೇಜಾರು ಇರ್ಲಿ. ಗಜ್ಜು ಅಣ್ಣ ಬಂದ್ಬಿಟ್ರು. ಗಜ್ಜು ಭಾಯ್ ಎಲ್ಲಾರ್ಗೂ ನಮಸ್ಕಾರ ಮಾಡ್ತಾನೆ. ಅವನನ್ನ ನೋಡ್ತಾ ಇದ್ರೆ ಆ ಹಳ್ಳಿಯಲ್ಲಿ ಎಲ್ಲರಿಗಿಂತ ಸಂತೋಷವಾದ ವ್ಯಕ್ತಿ ಅವನೇ ಅನ್ಸತ್ತೆ. ಇದ್ರ ಮಧ್ಯೆ ಅವನ ಕಣ್ಣು ಮಾಧವ್ ಅಂಗಡಿ ಮೇಲೆ ಬೀಳುತ್ತೆ. ಅಲ್ಲಿ ಮಾಧವ್ ಬೇಜಾರಾಗಿ ಕೂತಿರ್ತಾನೆ. ಅದನ್ನ ನೋಡಿ ಗಜ್ಜು ಭಯ್ಯ ನೇರವಾಗಿ ಅವನ ಅಂಗಡಿ ಹತ್ರ ಹೋಗ್ತಾನೆ. ಅವನು ಒಳಗೆ ಬಂದು ಕೂತ್ಕೋತಾನೆ. ಅವನು ಕೂತ ತಕ್ಷಣ ಸ್ಟೂಲ್ ಅವನ ಭಾರದಿಂದ ಜೋರಾಗಿ ಶಬ್ದ ಮಾಡುತ್ತೆ. ಮಾಧವಣ್ಣ, ಇದ್ಯಾಕೆ ಈ ರೀತಿ ಮುಖ ಮಾಡ್ಕೊಂಡಿದ್ದೀರಾ? ಹೇಳಿ, ಏನಾಯ್ತು? ಗಜ್ಜು ಅಣ್ಣ, ಅಂಗಡಿ ಮುಚ್ಚೋ ಅಂತ ಪರಿಸ್ಥಿತಿ ಬಂದಿದೆ. ಜನ ಬರ್ತಾನೆ ಇಲ್ಲ. ಚುನ್ನಿಲಾಲ್ ಹೇಳ್ತಾನೆ ನನ್ ಪರಾಟ ಎಲ್ಲ ಹಳೆ ಕಾಲದ್ದು ಅಂತ. ಈಗ ನಾನು ಏನ್ ಮಾಡ್ಲಿ? ಅಯ್ಯೋ, ಚುನ್ನಿಲಾಲ್ ಮಾತಿನ ಕೇಳಕ್ ಹೋಗ್ಬೇಡ. ಅವನಿಗೆ ನಿನ್ ಕಂಡ್ರೆ ಹೊಟ್ಟೆ ಉರಿ. ನಿನ್ ಪರಾಟ ಪೂರ್ತಿ ಊರೆಲ್ಲ ಎಷ್ಟು ಫೇಮಸ್ಸು. ಆಗಿತ್ತು ಗಜ್ಜು ಅಣ್ಣ, ಆದ್ರೆ ಈಗಿಲ್ಲ. ನಾನ್ ಏನಾದ್ರೂ ಹೊಸದ್ ಮಾಡ್ಬೇಕು, ಇಲ್ಲ ಅಂದ್ರೆ ಬರ್ಬಾದಾಗ್ಬಿಡ್ತೀನಿ. ಗಜ್ಜು ಭಯ್ಯ ಸ್ವಲ್ಪ ಹೊತ್ತು ಸುಮ್ನೆ ಯೋಚನೆ ಮಾಡ್ತಾನೆ. ಯೋಚನೆ ಮಾಡ್ತಾ ಮಾಡ್ತಾ ಸ್ವಲ್ಪ ವಿಚಿತ್ರವಾಗಿ ಮುಖ ಮಾಡ್ತಾನೆ. ಇದ್ದಕ್ಕಿದ್ದಂಗೆ ಅವನಿಗೇನೋ ನೆನಪಾಗುತ್ತೆ. ಇರೋ, ನನ್ನ ಅಜ್ಜ ಇದ್ದಾರಲ್ಲ, ನಿನಗ್ ಗೊತ್ತಿದ್ಯಾ ನನ್ನ ಅಜ್ಜ ವಿಜ್ಞಾನಿಗಳು ಅಂತ? ಹಾ, ಅವರೇ ಅಲ್ವಾ ನೀರಿನ ಮೇಲೆ ನಡೆಯೋ ಚಪ್ಲಿ ತಯಾರ್ಸಕ್ ಹೊರಟಿದ್ರು. ಆದ್ರೆ ಪೂರ್ತಿ ಹಳ್ಳಿನೇ ಮುಳುಗೋಗಿತ್ತು. ಅಯ್ಯೋ, ಅದೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ಅವ್ರ ಆತರ ಸುಮಾರು ಮಷಿನ್ಗಳನ್ನ ಮಾಡಿದ್ರು. ನನ್ ಮನೆ ಹಿಂದಿನ ಶೆಡ್ ಅಲ್ಲಿ ಸುಮಾರು ಸಾಮಾನುಗಳು ಬಿದ್ದಿದ್ದಾವೆ. ಅಲ್ಲಿ ಏನಾದ್ರೂ ಸಿಗ್ಬೋದೇನೋ ನಿನಗೆ ಸಹಾಯ ಆಗೋ ಅಂತದ್ದು? ಮಾಧವ್ಗೆ ಗಜ್ಜು ಭಯ್ಯ ಮಾತಿನ ಮೇಲೆ ಪೂರ್ತಿ ನಂಬಿಕೆ ಇರೋದಿಲ್ಲ. ಆದ್ರೂ ಅವನ ವ್ಯಾಪಾರ ನಷ್ಟನ ಸಂಭಾಳಿಸೋದಕ್ಕೆ ಅವನ ಮಾತನ್ನ ಒಂದು ಸಲ ಕೇಳೋದಕ್ಕೆ ನಿರ್ಧಾರ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಗಜ್ಜು ಭಯ್ಯ ಮತ್ತೆ ಮಾಧವ್ ಒಂದು ಹಳೆಯ ಶೆಡ್ ಒಳಗೆ ಹೋಗ್ತಾರೆ. ಆ ಶೆಡ್ ಅಲ್ಲಿ ಎಲ್ಲಾ ಕಡೆ ಪೂರ್ತಿ ಧೂಳು ತುಂಬಿರುತ್ತೆ. ಮತ್ತೆಲ್ಲಾ ಮೂಲೆಗಳಲ್ಲಿ ಜೇಡ ಕಟ್ಟಿರುತ್ತೆ. ಆ ರೂಮ್ ಒಳಗೆ ವಿಚಿತ್ರವಾದ ವಸ್ತುಗಳೆಲ್ಲ ಇರುತ್ತೆ. ಒಂದು ಕಡೆ ಚೌಕದ ಚಕ್ರ ಇರೋ ಸೈಕಲ್ ಇದ್ರೆ, ಇನ್ನೊಂದ್ ಕಡೆ ಸ್ಪ್ರಿಂಗ್ ಹಾಕಿದ್ದ ಕ್ರಿಕೆಟ್ ಬ್ಯಾಟ್ ಇರುತ್ತೆ. ಇನ್ನೂ ಎಷ್ಟೋ ವಿಚಿತ್ರವಾದ ವಸ್ತುಗಳು ಅಲ್ಲೆಲ್ಲ ಹರಡಿ ಬಿದ್ದಿರುತ್ತೆ. ಇಬ್ರು ಒಳಗಡೆ ಹೋಗಿ ನೋಡ್ತಾರೆ. ಅಲ್ಲಿದ್ದ ವಸ್ತುಗಳೆಲ್ಲ ವಿಚಿತ್ರ ಮತ್ತೆ ಏನೂ ಅರ್ಥವಾಗದ ಹಾಗಿರುತ್ತೆ. ಇದನ್ನೆಲ್ಲ ನೋಡಿ ಮಾಧವ್ಗೆ ಇನ್ನೂ ಜಾಸ್ತಿ ಚಿಂತೆ ಆಗುತ್ತೆ. ಗಜ್ಜು ಅಣ್ಣ, ಇಲ್ಲೆಲ್ಲ ಬರೀ ಕಸ ಇರೋದಷ್ಟೇ. ಈ ರೀತಿ ಇರೋ ಸೈಕಲ್ ಯಾವ ಕೆಲ್ಸಕ್ ಬರುತ್ತೆ ಅಂತ? ನಮ್ಮ ಅಜ್ಜ ಸ್ವಲ್ಪ ಹಾಗೇನೆ ಗುರು. ಅವ್ರು ಮಾಡ್ತಾ ಇದ್ ವಸ್ತುಗಳೆಲ್ಲ ಯಾರ್ ಕೆಲ್ಸಕ್ಕೂ ಬರ್ತಾನೆ ಇರ್ಲಿಲ್ಲ. ಆದ್ರೆ ಅವರು ಮನ್ಸಿಂದ ತುಂಬಾ ಒಳ್ಳೆ ಮನುಷ್ಯ. ಗಜ್ಜು ಭಯ್ಯನ ದೃಷ್ಟಿ ಮೂಲೆಯಲ್ಲಿಟ್ಟಿದ್ದ ಒಂದು ವಸ್ತು ಮೇಲೆ ಬೀಳುತ್ತೆ. ಅವನು ನಿಧಾನವಾಗಿ ಅದರ ಹತ್ರ ಹೋಗ್ತಾನೆ. ಒಳಗೊಂದು ವಿಚಿತ್ರವಾದ ಓವನ್ ಸಿಗತ್ತೆ. ಅದರ ಸುತ್ತಲೂ ಬಣ್ಣ ಬಣ್ಣದ ಬಟನ್ಸ್ ಮತ್ತೆ ಪೈಪ್ಗಳನ್ನ ಹಾಕಿರ್ತಾರೆ. ಇಲ್ ನೋಡು,
ಇದೊಂದು ಓವನ್ ತರ ಕಾಣಿಸ್ತಿದೆ. ಅಜ್ಜ ಬಹುಶಃ ಇದ್ರಲ್ಲಿ ಊಟ ಬಿಸಿ ಮಾಡ್ಕೋತಿದ್ರೇನೋ. ಆದ್ರೆ ಇದ್ ನೋಡೋಕೊಂಥರ ವಿಚಿತ್ರವಾಗಿದೆಯಲ್ಲ, ಅದ್ರಲ್ಲಿ ಅಷ್ಟೊಂದು ಬಟನ್ಗಳೆಲ್ಲ ಯಾಕಿದಾವೆ? ಅಯ್ಯೋ, ಇದು ವಿಜ್ಞಾನದ ವಸ್ತು ಅಲ್ವಾ, ಸ್ವಲ್ಪ ವಿಚಿತ್ರವಾಗೇ ಇರುತ್ತೆ. ಬಾ, ಇದನ್ನ ನಿನ್ನ ಅಂಗಡಿ ಹತ್ರ ತಗೊಂಡ್ ಹೋಗೋಣ. ಏನಿಲ್ಲ ಅಂದ್ರು ಪರಾಠನಾದ್ರೂ ಬೇಗ ಬಿಸಿ ಆಗುತ್ತೆ. ಗಜ್ಜು ಭಯ್ಯ ಮತ್ತೆ ಮಾಧವ್ ಇಬ್ರು ಸೇರಿ ಆ ಭಾರವಾದ ಮಷೀನ್ನ ಎತ್ಕೋತಾರೆ. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಗಜ್ಜು ಭಯ್ಯ ಅಷ್ಟು ದೊಡ್ಡ ದೇಹ ಇದ್ರೂ ಅದನ್ನ ಎತ್ತೋಕಾಗ್ತಿರಲ್ಲ, ಮತ್ತೆ ಸುಸ್ತಾಗ್ಬಿಡ್ತಾನೆ. ಮಾಧವ್, ನನ್ ಕೆಲ್ಸ ಮುಗೀತು, ಇನ್ನು ಇಲ್ಲಿಂದ ಮುಂದೆ ನೀನೇ ತಗೊಂಡ್ ಹೋಗ್ಬೇಕು. ಅದನ್ ನೋಡಿ ಮಾಧವ್ ಸ್ವಲ್ಪ ನಗ್ತಾನೆ. ಅವನಿಗೆ ಮೊದಲೇ ಇದ್ರ ಬಗ್ಗೆ ಗೊತ್ತಿತ್ತು ಅನ್ಸತ್ತೆ. ಆಮೇಲೆ ಅವನು ಒಬ್ನೇ ಹೇಗೋ ಮಾಡಿ ಆ ಭಾರವಾದ ಮಷೀನ್ನ ಎತ್ಕೊಂಡ್ ಬರ್ತಾನೆ. ಇಬ್ರು ಹೇಗೋ ಮಾಡಿ ಮಾಧವ್ ಅಂಗಡಿಗೆ ವಾಪಸ್ ಬರ್ತಾರೆ. ಈಗ ಸಂಜೆ ಆಗಿದೆ ಮತ್ತೆ ಮಾರ್ಕೆಟ್ ಸುಮಾರು ಖಾಲಿಯಾಗಿದೆ. ಚುನ್ನಿಲಾಲ್ ತನ್ನ ಅಂಗಡಿಯಲ್ಲಿ ಕೂತು ಟೀ ಕುಡಿತಾ ಇರ್ತಾನೆ. ಹಾಗೆ ಇವರಿಬ್ರು ಬರೋದನ್ನ ನೋಡ್ತಾನೆ. ಮಾಧವ್ ಆ ದೊಡ್ಡ ಮಷೀನನ್ನ ತನ್ನ ಅಂಗಡಿಯ ಕೌಂಟರ್ ಮೇಲೆ ಇಡ್ತಾನೆ. ಈ ಹಳೆ ಗುಜರಿ ಡಬ್ಬದಲ್ಲಿ ನಿನ್ನ ಪರಾಟನ ಮಾರ್ತೀಯಾ? ಮಾಧವ್, ಹುಚ್ಚುತನಕ್ಕೂ ಒಂದು ಮಿತಿ ಇರುತ್ತೆ. ಚುನ್ನಿಲಾಲ್, ನೀನ್ ನಿನ್ ಕೆಲ್ಸ ನೋಡ್ಕೋ. ಈ ಮೆಷಿನ್ ಸ್ಟಾರ್ಟ್ ಆದ್ಮೇಲೆ ನೀನ್ ನೋಡ್ತಾ ಇರ್ತೀಯ. ಮಾಧವ್ ಫ್ರೆಶ್ ಆಗಿ ಆಲೂ ಪರಾಠ ಮಾಡ್ತಾನೆ ಮತ್ತದನ್ನ ಮಷೀನ್ ಒಳಗೆ ಇಡ್ತಾನೆ. ಈಗ ಗಜ್ಜು ಭಯ್ಯ ಮಷೀನ್ ಆನ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಅದಕ್ಕೆ ಅವನು ಮೇಲೆ ಹಾಕಿದ್ದ ರೆಡ್ ಬಟನ್ ನ ಪ್ರೆಸ್ ಮಾಡ್ತಾನೆ. ಬಟನ್ ಪ್ರೆಸ್ ಮಾಡಿದ ತಕ್ಷಣ ಮಷೀನ್ ಜೋರಾಗಿ ಅಲ್ಲಾಡಕ್ಕೆ ಶುರುವಾಗುತ್ತೆ. ಅದರ ಪೈಪ್ ಹೊಳಿತಾ ಇದ್ದ ಆರೆಂಜ್ ಕಲರ್ ಆಗಿ ಬದಲಾಗುತ್ತೆ. ಅದ್ರೊಳಗೆ ಏನೋ ಸುಡ್ತಾ ಇದೆ ಅನ್ಸತ್ತೆ. ಗಜ್ಜು ಅಣ್ಣ, ಇದು ಬ್ಲಾಸ್ಟ್ ಆಗುತ್ತಾ? ಆಫ್ ಮಾಡ್ಬಿಡ್ಲಾ ಇದನ್ನ? ಅಯ್ಯೋ, ಹೆದರ್ಕೋಬೇಡ, ಇದು ಅಜ್ಜನ್ ಮ್ಯಾಜಿಕ್, ನೋಡ್ತಾ ಇರಷ್ಟೇ. ಇದ್ದಕ್ಕಿದ್ದ ಹಾಗೆ ಮಷೀನ್ ಒಂದು ಸೌಂಡ್ ಮಾಡುತ್ತೆ, ಆಮೇಲೆ ನಿಂತು ಹೋಗುತ್ತೆ. ಮತ್ತೆ ಎಲ್ಲಾ ಕಡೆ ಮಾಮೂಲಿನಂತ ಆಗ್ಬಿಡುತ್ತೆ. ಗಜ್ಜು ಭಯ್ಯ ನಿಧಾನವಾಗಿ ಮಷೀನ್ ಬಾಗಿಲನ್ನ ತೆಗಿತಾನೆ. ಒಳಗಿಂದ ಒಳ್ಳೆ ಪರಿಮಳ ಬರುತ್ತೆ. ಅದರಿಂದ ಬೆಣ್ಣೆ ಮತ್ತೇನೋ ತುಂಬಾ ರುಚಿಯಾದ ವಸ್ತು ಬೇಯ್ತಿರೋ ಹಾಗೆ. ಮಾಧವ್ ಕೂಡ ಅದನ್ನ ನೋಡ್ತಾನೆ. ನಿಧಾನವಾಗಿ ಪರೋಟಾನ ಹೊರಗಡೆ ತೆಗಿತಾನೆ. ಪರಾಠ ಪೂರ್ತಿ ಒಂದು ನಯವಾದ ಲೇಯರ್ ಇಂದ ಕೂಡಿರುತ್ತೆ. ನೋಡೋದಕ್ಕೆ ಒಳ್ಳೆ ಬಂಗಾರದ ಬಣ್ಣದಿಂದ ಕಾಣ್ತಿರುತ್ತೆ, ಆದ್ರೆ ಮುಟ್ಟೋದಕ್ಕೆ ಸಾಫ್ಟ್ ಆಗಿ ಬಿಸಿಯಾಗಿರುತ್ತೆ. ಇದೇನಿದು ಗಜ್ಜು ಅಣ್ಣ? ಇದಂತೂ ಚಿನ್ನ. ಪರೋಟ ಚಿನ್ನದಾಗೋಯ್ತು. ಏನೋ ಚಿನ್ನದ ಪರೋಟನ? ಅಜ್ಜ ಇದನ್ನ ಬರೀ ಊಟ ಬಿಸಿ ಮಾಡ್ಕೊಳಕ್ಕೆ ಅಂತ ತಯಾರಿಸಿದ್ರು. ಗಜ್ಜು ಭಯ್ಯ ಆ ಪರಾಟ ಇಂದ ಒಂದು ಚಿಕ್ಕ ತುತ್ತು ತಿಂದು ನೋಡ್ತಾನೆ. ಅವನದನ್ನ ತಿಂದ ತಕ್ಷಣ ಅವನ ಮುಖಭಾವನೆ ತಕ್ಷಣ ಬದಲಾಗುತ್ತೆ. ಆ ಪರಾಠದ ರುಚಿ ಸ್ವಲ್ಪ ಬೇರೆಯಾಗಿ ತುಂಬಾ ರುಚಿಯಾಗಿದೆ ಅನ್ಸುತ್ತೆ. ವಾಹ್, ಇದ್ರ ರುಚಿ ಬಗ್ಗೆ ಮಾತಾಡೋ ಹಂಗೆ ಇಲ್ಲ. ಮತ್ ನೋಡು, ನನ್ಗೆ ತುಂಬಾ ಶಕ್ತಿ ಬಂದಿರೋ ಹಾಗಿದೆ. ನನಗಿದ್ದಿದ್ ಸುಸ್ತೆಲ್ಲ ಮಾಯ ಆಗೋಯ್ತು. ಮಾಧವ್ಗೆ ಸ್ವಲ್ಪ ಭಯ ಆಗುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಅವನಿಗನ್ಸುತ್ತೆ. ಅಷ್ಟೊತ್ತಿಗೆ ಅವರ ಅಂಗಡಿಗೆ ಒಬ್ಬ ಅಜ್ಜಿ ಬರ್ತಾಳೆ. ಅವಳಿಗೆ ಪರಾಟ ಸುವಾಸನೆ ತುಂಬಾ ಇಷ್ಟ ಆಗುತ್ತೆ. ಆಹಾ, ಮಗು ಮಾಧವ್, ಇದೆಂಥ ಸುವಾಸನೆ! ಇವತ್ತೇನಾದ್ರೂ ಸ್ಪೆಷಲ್ ಮಾಡಿದೀಯಾ? ಬನ್ನಿ ಅಜ್ಜಿ, ಈ ಹೊಸ ಗೋಲ್ಡನ್ ಪರೋಟ ಟೇಸ್ಟ್ ನೋಡಿ. ಇದು ನಮ್ ಮಾಧವ್ ಮಾಡಿರೋ ಹೊಸ ರುಚಿ. ಅಜ್ಜಿ ಚಿನ್ನದ ಬಣ್ಣದ ಪರಾಠನ ಸ್ವಲ್ಪ ರುಚಿ ನೋಡ್ತಾಳೆ. ತಕ್ಷಣ ಕಣ್ಣು ಮುಚ್ಕೋತಾಳೆ. ಇದ್ದಕ್ಕಿದ್ದ ಹಾಗೆ ಅವಳು ನೇರವಾಗಿ ನಿಂತ್ಕೋತಾಳೆ. ಮೊದ್ಲಿಗಿಂತ ತುಂಬಾ ಜಾಸ್ತಿ ಶಕ್ತಿ ಬಂದ ಹಾಗನ್ಸತ್ತೆ. ಅರೆ ವಾ, ಇದೆಂಥ ಜಾದೂ ಮಾಡ್ದೆ! ನನ್ನ ಮಂಡಿ ನೋವು ಮಾಯಾನೇ ಆಗೋಯ್ತು. ಮತ್ತೆ ಈ ಪರಾಠ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿದೆ, ಒಳ್ಳೆ ಬೆಣ್ಣೆ ಥರ ಇದೆ. ಹತ್ತಿರದಲ್ಲೇ ಇದ್ದ ಜನ ಅಜ್ಜಿ ಕೋಲಿಲ್ಲದೆ ನಿಂತಿರೋದನ್ನ ನೋಡ್ತಾರೆ. ಅವರಿಗೆಲ್ಲ ಆಶ್ಚರ್ಯ ಆಗತ್ತೆ. ಅವರೆಲ್ಲ ತಕ್ಷಣ ಅಂಗಡಿ ಕಡೆ ಓಡಿ ಬರ್ತಾರೆ. ಅಜ್ಜಿ, ನಿಜವಾಗ್ಲೂ ನಿಮ್ ನೋವು ಮಾಯ ಆಯ್ತಾ? ಹೌದು ಮಗು, ನಂಗಂತೂ ತುಂಬಾ ಚೆನ್ನಾಗನ್ನಿಸ್ತಿದೆ. ತಗೋ, ಇದರ ದುಡ್ಡು ತಗೋ. ನಂಗೆ ಇನ್ನೊಂದು ಪರೋಟ ಪ್ಯಾಕ್ ಮಾಡು. ಚುನ್ನಿಲಾಲ್ಗೆ ಇದನ್ನೆಲ್ಲ ನೋಡಿ ಆಶ್ಚರ್ಯ ಆಗುತ್ತೆ. ಅವನಿಗೆ ನಂಬಿಕೆನೇ ಬರೋದಿಲ್ಲ. ಒಂದು ಪರೋಟ ತಿಂದು ಜನ ಹುಷಾರಾಗ್ತಿದ್ದಾರೆ. ಇದನ್ನೆಲ್ಲ ನೋಡಿ ಅವನಿಗೆ ಹೊಟ್ಟೆ ಕಿಚ್ಚಾಗತ್ತೆ. ನೋಡಿದ್ಯಾ ಮಾಧವ್, ಅಜ್ಜನ್ ಮೆಷಿನ್ಗಳು ಹಂಗೆಲ್ಲ ವೇಸ್ಟ್ ಅಲ್ಲ. ಇದಂತೂ ಮ್ಯಾಜಿಕ್ ಅಡ್ಗೆ ಮಾಡೋ ಮೆಷಿನ್. ಇನ್ನು ನಿನ್ನ ಪರೋಟ ಚಿನ್ನದ ತರ ಮಾರಾಟ ಆಗ್ತವೆ. ಮಾಧವ್ ಇವತ್ತು ಮೊದಲನೇ ಬಾರಿ ಖುಷಿಯಾಗಿ ಕಾಣ್ತಿದ್ದಾನೆ. ಮಾರನೇ ದಿನ ಮಾಧವ್ ಅಂಗಡಿ ತುಂಬಾ ಬ್ಯುಸಿಯಾಗಿರೋ ಹಾಗೆ ಕಾಣ್ತಿದೆ. ಜನರೆಲ್ಲ ಅವನ ಅಂಗಡಿ ಮುಂದೆ ಬಂದು ಸೇರಿದ್ದಾರೆ. ಯಾಕೆಂದ್ರೆ ಎಲ್ಲರೂ ತುಂಬಾ ಫೇಮಸ್ ಆಗಿರೋ ಚಿನ್ನದ ಪರಾಟ ತಿನ್ನಕ್ಕೆ ಇಷ್ಟಪಡ್ತಿದ್ದಾರೆ. ಗಜ್ಜು ಭಯ್ಯ ಕೌಂಟರ್ ಅಲ್ಲಿ ನಿಂತ್ಕೊಂಡು ಮಷೀನ್ ಆಪರೇಟ್ ಮಾಡ್ತಾ ಇದ್ದಾನೆ.
ಪ್ರತಿ ಸಲ ಚಿನ್ನದ ಬಣ್ಣದ ಸಾಫ್ಟ್ ಆದ ಪರಾಟ ಬರ್ತಾ ಇದೆ. ಎಲ್ರು ಲೈನಲ್ಲಿ ಬರ್ರಪ್ಪ, ಎಲ್ರಿಗೂ ಸಿಗುತ್ತೆ ರುಚಿಯಾದ ಚಿನ್ನದ ಪರೋಟ. ಯಾರು ತಳ್ಳಾಡೋ ಹಾಗಿಲ್ಲ. ನನಗೆ 2 ಪರೋಟ ಬೇಕು, ನನಗೆ ತುಂಬಾ ಸೊಂಟ ನೋವಿದೆ. ನಂಗೂ ಬೇಕು, ಇದನ್ನ ತಿಂದ್ರೆ ಕಣ್ಣಿನ ದೋಷ ಸರಿ ಹೋಗುತ್ತೆ ಅಂತ ಕೇಳಿದೆ. ಮಾಧವ್ಗೆ ಈಗ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವನು ಗಜ್ಜು ಭಯ್ಯ ಕಡೆ ನೋಡ್ತಾನೆ. ಅವನ ಕಣ್ಣಲ್ಲಿ ಗಜ್ಜು ಭಯ್ಯಗೋಸ್ಕರ ಪ್ರೀತಿ ಮತ್ತೆ ಗೌರವ ಕಾಣ್ತಿರುತ್ತೆ. ಗಜ್ಜು ಅಣ್ಣ, ನೀವು ನನ್ನ ಜೀವನನೇ ಬದಲಾಯಿಸ್ಬಿಟ್ರಿ. ನೀವೇನಾದ್ರೂ ಆ ಮೆಷಿನ್ ತಂದಿಲ್ಲ ಅಂದಿದ್ರೆ ನಾನಿವತ್ತು ಬೀದಿಗೆ ಬಿದ್ದಿರ್ತಿದ್ದೆ. ಅಯ್ಯೋ ಗುರು, ಗೆಳೆಯಂಗೆ ಸಹಾಯ ಮಾಡ್ಬೇಕಲ್ವಾ? ಮತ್ತೆ ಇದಂತೂ ಅಜ್ಜನ ಆಶೀರ್ವಾದ. ರಾತ್ರಿ ಆಗ್ತಾ ಇದೆ. ಈಗ ಅಂಗಡಿ ಕ್ಲೋಸ್ ಆಗಿರುತ್ತೆ. ಅಷ್ಟೊತ್ತಿಗೆ ಚುನ್ನಿಲಾಲ್ ಅಲ್ಲಿಗೆ ಬರ್ತಾನೆ. ಅವನ ಕೈಯಲ್ಲಿ ಒಂದು ದೊಡ್ಡ ಚೀಲ ಇರುತ್ತೆ. ಈ ಮೆಷಿನ್ ನಂದಾಗ್ಬೇಕಿತ್ತು. ಮಾಧವನಂತ ನಿಯತ್ತಿನ ಮನುಷ್ಯ ಇದರಿಂದ ಏನ್ ಮಾಡ್ತಾನೆ? ನಾನು ಇದನ್ನ ತಗೊಂಡು ಪೇಟೆಗೆ ಹೋಗ್ತೀನಿ ಮತ್ತಿದ್ರಿಂದ ಲಕ್ಷ ಸಂಪಾದಿಸ್ತೀನಿ. ಅವನು ಕಬ್ಬಿಣದ ರಾಡ್ ಇಂದ ಶಟರ್ ಬಾಗಿಲು ತೆಗಿತಾನೆ ಮತ್ತೆ ಓವನ್ನ ಕದ್ದು ಬಿಡ್ತಾನೆ. ಚುನ್ನಿಲಾಲ್ ಓವನ್ನ ತನ್ನ ಅಂಗಡಿಗೆ ತಗೊಂಡ್ ಬರ್ತಾನೆ. ಅದ್ರೊಳಗೆ ಒಂದು ಪರಾಠಾನ ಬೇಯಿಸಕ್ಕೆ ಹಾಕ್ತಾನೆ. ಅವನಿಗೆ ಮಷೀನ್ ಆಪರೇಟ್ ಮಾಡಕ್ ಬರಲ್ಲ, ಆದ್ರಿಂದ ಯಾವುದೋ ಬಟನ್ ಒತ್ಬಿಡ್ತಾನೆ. ಮಷೀನ್ ಅಲ್ಲಾಡಕ್ ಶುರುವಾಗುತ್ತೆ. ಈ ಸಲ ಪೈಪ್ ಆರೆಂಜ್ ಅಲ್ಲ, ಬದಲಾಗಿ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಮಷೀನ್ ಇಂದ ಹೊಗೆ ಬರಕ್ಕೆ ಶುರುವಾಗುತ್ತೆ. ಚುನ್ನಿಲಾಲ್ಗೆ ಸ್ವಲ್ಪ ಭಯ ಆಗುತ್ತೆ, ಆದ್ರೂ ಅವನು ಮಷೀನ್ ನ ಆಫ್ ಮಾಡೋದಿಲ್ಲ. ಬೇಗ ಬೇಗ ಮಾಡು, ನನಗೆ ಸುಮಾರು ಚಿನ್ನ ಬೇಕು, ಇನ್ನು ಬೇಗ ಮಾಡು. ಇದ್ರೊಟ್ಟಿಗೆ ಮಷೀನ್ ಅಲ್ಲಾಡೋದು ನಿಂತು ಹೋಗುತ್ತೆ. ಮತ್ತದರ ಮುಚ್ಚಳ ತಾನಾಗಿ ತಾನೇ ತೆಗೆಯುತ್ತೆ. ಒಳಗಿದ್ದ ಪರೋಟ ತಾನಾಗ್ ತಾನೇ ನೇರವಾಗಿ ಚುನ್ನಿಲಾಲ್ ಮುಖಕ್ಕೆ ಬಂದು ಬೀಳುತ್ತೆ. ಚುನ್ನಿಲಾಲ್ ಪೆಟ್ಟಿನಿಂದ ಎದ್ದೇಳ್ತಾನೆ. ಅದನ್ನ ಗಮನ ಇಟ್ಟು ನೋಡ್ತಾನೆ. ಆ ಪರಾಠ ಕಲ್ಲಿನಷ್ಟು ಗಟ್ಟಿಯಾಗಿರುತ್ತೆ. ಇದೇನಾಯ್ತು? ನನ್ನ ಚಿನ್ನ ಎಲ್ಲಿದೆ? ಇದು ಕಲ್ಲಾಗಿ ಹೋಗ್ಬಿಡ್ತಲ್ಲ. ಅವನು ಮತ್ತೆ ಮಷೀನ್ ನ ಮುಟ್ಟೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅದರಿಂದ ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯುತ್ತೆ. ಮಾರನೇ ದಿನ ಗಜ್ಜು ಭಯ್ಯ ಮತ್ತೆ ಮಾಧವ್ ಅಂಗಡಿಗೆ ಬರ್ತಾರೆ. ಅವರು ಮುರಿದ ಬಾಗಿಲನ್ನ ನೋಡ್ತಾರೆ. ಇಬ್ರು ತಕ್ಷಣ ಅಂಗಡಿ ಒಳಗೆ ಓಡ್ತಾರೆ. ಒಳಗೆ ಹೋಗಿ ನೋಡಿದ್ರೆ ಮಷೀನ್ ಮಾಯ ಆಗಿರೋದು ಗೊತ್ತಾಗತ್ತೆ. ಅದನ್ನ ನೋಡಿ ಮಾಧವ್ ಅಳಕ್ಕೆ ಶುರು ಮಾಡ್ತಾನೆ. ಎಲ್ಲ ಮುಗ್ದೋಯ್ತು, ನನ್ನ ಮೆಷಿನ್ ಕಳ್ತನ ಆಗಿದೆ. ಇನ್ ನಾನು ಏನ್ ಮಾಡೋದು? ನೀನ್ ಅಳ್ಬೇಡಪ್ಪ, ಇದನ್ ಯಾರು ಮಾಡಿದಾರೆ ಅಂತ ನನಗ್ ಗೊತ್ತು. ನಮ್ಮೂರಲ್ಲಿರೋದು ಒಬ್ನೇ ಕಳ್ಳ, ಬೇರೆಯವ್ರನ್ನ ನೋಡಿ ಹೊಟ್ಟೆ ಉರ್ಕೊಳ್ಳೋ ಅಂತವ್ನು. ಇಬ್ರು ಚುನ್ನಿಲಾಲ್ ಅಂಗಡಿ ಕಡೆ ಓಡ್ತಾರೆ. ಅಲ್ಲಿಗೆ ಹೋಗಿ ನೋಡಿದಾಗ ಚುನ್ನಿಲಾಲ್ ನೆಲದ ಮೇಲೆ ಬಿದ್ದಿರ್ತಾನೆ. ಅವನ ಮುಖದ ಮೇಲೆ ಕಪ್ಪು ಬೂದಿ ಎರಚಿರುತ್ತೆ. ಅವನು ತುಂಬಾ ವಿಚಿತ್ರವಾಗಿ ಮತ್ತು ಯೋಚನೆಯಿಂದ ಕಾಣ್ತಿರ್ತಾನೆ. ಮಷೀನ್ ಕೆಳಗೆ ಬಿದ್ದೋಗಿರುತ್ತೆ. ಚುನ್ನಿಲಾಲ್, ಕಳ್ಳತನ ಮಾಡೋದು ಕೆಟ್ಟದ್ದು. ಮತ್ತೆ ನಮ್ಮ ಅಜ್ಜನ್ ಮೆಷಿನ್ ನಿಯತ್ತಾಗಿರೋ ಮನುಷ್ಯ ಮಾತ್ರ ಉಪಯೋಗಿಸಬಹುದು. ನನ್ನನ್ನು ಕ್ಷಮಿಸ್ಬಿಡಪ್ಪ ಗಜ್ಜು, ನಾನು ಬೇಗ ಶ್ರೀಮಂತ ಆಗೋಣ ಅಂದ್ಕೊಂಡೆ, ಆದ್ರೆ ಈ ಮೆಷಿನ್ ನನಗೆ ಶಾಕ್ ಕೊಟ್ಬಿಡ್ತು ಮತ್ತೆ ಕಲ್ಲನ್ನು ಮಾಡ್ಬಿಡ್ತು. ಗಜ್ಜು ಭಯ್ಯ ಮಷೀನ್ ನ ತಗೋತಾನೆ ಮತ್ತದನ್ನ ಕ್ಲೀನ್ ಮಾಡಕ್ಕೆ ಶುರು ಮಾಡ್ತಾನೆ. ಅವನು ಕ್ಲೀನ್ ಮಾಡಿದ ತಕ್ಷಣ ಮಷೀನ್ ಇಂದ ಹೊಗೆ ಬರೋದು ನಿಂತು ಹೋಗುತ್ತೆ. ಕೆಲವು ದಿನಗಳ ನಂತರ ಅಂಗಡಿ ಮತ್ತೆ ಶುರುವಾಗುತ್ತೆ. ಈಗ ಅದರ ಬೋರ್ಡ್ ಬದಲಾಗಿ ಗಜ್ಜು ಭಯ್ಯ ಮತ್ತೆ ಮಾಧವ್ನ ಗೋಲ್ಡ್ ಪರಾಠ ಅಂತ ಆಗಿರುತ್ತೆ. ಇಬ್ರು ಮೊದಲಿನ ತರ ಖುಷಿಯಾಗಿ ಬಂದವರಿಗೆಲ್ಲ ಚಿನ್ನದ ಬಣ್ಣದ ಫ್ರೆಶ್ ಆದ ಪರೋಠಾನ ಮಾಡಿ ಬಡಿಸ್ತಿದ್ದಾರೆ. ನೋಡಿದ್ಯಾ ಮಾಧವ್, ಸತ್ಯ ಮತ್ತೆ ಪರಿಶ್ರಮದ ಫಲ ಯಾವತ್ತೂ ಸಿಹಿಯಾಗಿರುತ್ತೆ, ಮತ್ತೆ ಒಂದೊಂದ್ಸರಿ ಅದು ಚಿನ್ನದ್ದು ಆಗಿರುತ್ತೆ. ನೀವು ಸರಿಯಾಗಿ ಹೇಳಿದ್ರಿ ಗಜ್ಜು ಅಣ್ಣ. ಮತ್ತೆ ಇನ್ನೂ ಒಳ್ಳೆ ವಿಷಯ ಏನಂದ್ರೆ ನಮ್ಮ ಪರೋಟ ತಿಂದು ಜನಗಳ ನೋವು ಕೂಡ ಮಾಯ ಆಗ್ತಿದೆ. ಗಜ್ಜು ಭಯ್ಯ ತನ್ನ ಕೂದಲಲ್ಲಿ ಕೈಯಾಡಿಸಿ ಹೀರೋ ತರ ಪೋಸ್ ಕೊಟ್ಟು ನಿಂತ್ಕೋತಾನೆ. ಗಜ್ಜು ಅಣ್ಣ ಜಿಂದಾಬಾದ್! ಗಜ್ಜು ಅಣ್ಣ ಜಿಂದಾಬಾದ್!